ಪಾತಾಳದಲ್ಲಿರಲಿ, ಆಕಾಶದಲ್ಲಿ ಓಡಾಡಲಿ, ಬಿಡೋ ಪ್ರಶ್ನೆನೇ ಇಲ್ಲ. ಸಕಾರಣ ಇಲ್ದಿರ ಅವರನ್ನ ಬಂಧಿಸಿರುವಂಥದ್ದು ಇದ್ಯಾವ ಕೂಡ ನಾವು ಮರೆಯಲ್ಲ. ಅವರು ಮುಂದಿನ ದಿನಗಳಲ್ಲಿ ಅವ್ರು ಮಾಡಿರೋ ಊಟಕ್ಕೆ ನೀರು ಕುಡಿತಾರೆ. ಅವ್ರು ನೀರು ಕುಡಿಯೋದನ್ನ ನೀವು ನೋಡ್ತೀರಿ, ನಾನು ಆ ಸಮಯಕ್ಕೆ ಕಾಯ್ತಾ ಇದ್ದೀನಿ. ನಾನು ಕೂಡ ಸುಮ್ಮನೆ ಇರುವಂತ ವ್ಯಕ್ತಿ ಅಲ್ಲ. ಎಲ್ಲ ಯುವಕರನ್ನ ಹೋಗಿ ಜೈಲಲ್ಲಿ ಹಾಕ್ಸಿ ಇನ್ನು 100-150 ಹುಡುಗರನ್ನ ಹುಡುಕ್ಸ್ತಾ ಇದ್ದಾರೆ ಪೊಲೀಸರು. ಸರ್, ನಿಮ್ಮ ಪಕ್ಷದ ಕಾರ್ಯಕರ್ತ ಸುಮಂತ್ ರೆಡ್ಡಿಗೆ ಇನ್ನೂ ಜಾಮೀನು ಸಿಕ್ಕಿಲ್ಲ ಸರ್. ಏನ್ ಸರ್? ಸಿಕ್ಕಿದೆ, ನಿನ್ನೆನೆ ಸಿಕ್ಕಿದೆ, ಇವತ್ತು ಬಿಡುಗಡೆ ಆಗ್ತದೆ. ತಡ ಯಾಕಾಯ್ತು ಸರ್? ತಡ ಯಾಕಾಯ್ತು? ಇವರೊಬ್ಬರು 8 ಜನ ರಿಲೀಸ್ ಮಾಡಿ ಇವರದ್ರಲ್ಲಿ ತಾಂತ್ರಿಕ ಸಮಸ್ಯೆ ಆಗಿದೆ. ನಮ್ಮ ಅಡ್ವೊಕೇಟ್ಸ್ ನಿರ್ವಹಿಸಿರುವಂತ ರೀತಿ ಸರಿ ಇಲ್ಲ. ತಾಂತ್ರಿಕವಾಗಿ ಅವರಿಗೆ ಅಪ್ಲಿಕೇಶನ್ ಅನ್ನೇ ಸರಿಯಾಗಿ ಹಾಕ್ಲಿಲ್ಲ. ಹಾಗಾಗಿ ನಾನು ಕೂಡ ಅವ್ರ ಜೊತೆ ಎಲ್ಲ ಮಾತನಾಡಿದ್ದೀನಿ. 4-5 ಜನ ಅಡ್ವೊಕೇಟ್ಸ್ ಇರೋ ಒಂದು ಕನ್ಫ್ಯೂಷನ್ ಅಲ್ಲಿ ಈ ಎಡವಟ್ಟಾಗಿದೆ. ಆದರೆ ನಾವೆಲ್ಲ ಕೂಡ ಪಕ್ಷದ ಮುಖಂಡರು ನೈತಿಕತೆಯಿಂದ ನೈತಿಕವಾಗಿ ಅವ್ರ ಜೊತೆಲಿದ್ದೀವಿ. ಸುಮಂತ್ ಅವ್ರ ಜೊತೆಲಿ ಅವ್ರಿಗೆಲ್ಲ ರೀತಿಯ ಲೀಗಲ್ ಅಸಿಸ್ಟೆನ್ಸ್ ಅನ್ನ ಕೊಟ್ಟಿದ್ದೀವಿ. ಯಾವುದೇ ಕಾರಣ ಸಕಾರಣ ಇಲ್ದಿರ ಅವರನ್ನ ಬಂಧಿಸಿರುವಂಥದ್ದು ಇದ್ಯಾವ ಕೂಡ ನಾವು ಮರೆಯಲ್ಲ. ಇವತ್ತೇನು ಇವ್ರ ಮೇಲೆಲ್ಲ ಕ್ರಮ ತಗೊಂಡು ಇವರಿಗೆ ಜೈಲಿಗೆ ಕಳಿಸಿದಾರಲ್ಲ, ಅವರು ಮುಂದಿನ ದಿನಗಳಲ್ಲಿ ಅವ್ರು ಮಾಡಿರೋ ಊಟಕ್ಕೆ ನೀರು ಕುಡಿತಾರೆ. ಅವ್ರು ನೀರು ಕುಡಿಯೋದನ್ನ ನೀವು ನೋಡ್ತೀರಿ, ನಾನು ಆ ಸಮಯಕ್ಕೆ ಕಾಯ್ತಾ ಇದ್ದೀನಿ. ನಾನು ಕೂಡ ಸುಮ್ಮನೆ ಇರುವಂತ ವ್ಯಕ್ತಿ ಅಲ್ಲ. ಏನು ಮಾಡಬೇಕು ಆ ಸಂದರ್ಭಕ್ಕೆ ಮಾಡ್ತೀನಿ. ಅವ್ರು ಪಾತಾಳದಲ್ಲಿರಲಿ, ಆಕಾಶದಲ್ಲಿ ಓಡಾಡಲಿ, ಬಿಡೋ ಪ್ರಶ್ನೆನೇ ಇಲ್ಲ. ದ್ವೇಷ ರಾಜಕಾರಣದ ಮುನ್ಸೂಚನೆ ಸರ್ ಈ ಮಾತು. ದ್ವೇಷ ಅಲ್ಲ. ಇವತ್ತು ಜಾತಿ ಮಧ್ಯೆ ನಾವು ಯಾವತ್ತೂ ಕೂಡ ಸಮುದಾಯಗಳ ಮಧ್ಯೆ ಎಂದೂ ಕೂಡ ಕಿಚ್ಚನ್ನ ನಾವು ಹಚ್ಚೋ ಕೆಲಸ ಮಾಡಿದ್ವಿ. ಕೇವಲ 3 ವರ್ಷದಲ್ಲಿ ಬಂದು ಈ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿ ಸಹಿಸ್ಲಿಕ್ಕಾಗಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಂದು ಇತಿಹಾಸ ಇದೆ, ಒಂದು ಚರಿತ್ರೆ ಇದೆ. ಸುಸಂಸ್ಕೃತರು ಆಳಿದಂತ ಒಂದು ನಾಡಿದೆ. ಇಲ್ಲಿ ಈ ರೀತಿಯಲ್ಲಿ ಮಾಡಿ ಎಲ್ಲ ಯುವಕರನ್ನ ಹೋಗಿ ಜೈಲಲ್ಲಿ ಹಾಕ್ಸಿ ಇನ್ನು 100-150 ಹುಡುಗರನ್ನ ಹುಡುಕ್ಸ್ತಾ ಇದ್ದಾರೆ ಪೊಲೀಸರು. ಇದು ಸರಿ ಇದೆಯಾ? ತಪ್ಪು ಮಾಡಿರೋರು ಶಿಕ್ಷೆ ಆಗ್ಬಾರ್ದ? ಕಾಲನೇ ಉತ್ತರ ಕೊಡುತ್ತೆ. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.